ನಿಟ್ಟಿನಲ್ಲೂ ಕೂಡ ಮೂವರು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಬೇಕು ಅಂತಂದ್ರೆ ಇರೋ 135 ಶಾಸಕರ ಸಂಖ್ಯಾಬಲ ಸಾಕಾಗೋದಿಲ್ಲ. ಪಕ್ಷೇತರರ ಬೆಂಬಲ ಕೂಡ ಬೇಕಾಗತ್ತೆ. ಹಾಗೆ ಜೆಡಿಎಸ್ ನಿಂದಲೂ ಕೂಡ ಮೂವರು ಅಭ್ಯರ್ಥಿಗಳು, ಮೂವರು ಶಾಸಕರು ಕಾಂಗ್ರೆಸ್ ಪರವಾಗಿ ವೋಟ್ ಹಾಕಬಹುದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಹೀಗಾಗೇನೆ ಕಾಂಗ್ರೆಸ್ ಶಾಸಕರನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನವಾಗಿ ದಳಪತಿಗಳು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ತಮ್ಮ ಶಾಸಕರಿಗೆ, ಇರುವ 19 ಮಂದಿ ಶಾಸಕರಿಗೂ ಕೂಡ ವಿಪ್ ಜಾರಿ ಮಾಡುವ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ವಿಪ್ ಜಾರಿ ಆಗಿದ್ದಾದಲ್ಲಿ ಕಡ್ಡಾಯವಾಗಿ ತಮ್ಮ ಪರ ಅಭ್ಯರ್ಥಿಗೇನೆ, ಅಂದ್ರೆ NDA ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಕುಪೇಂದ್ರ ರೆಡ್ಡಿ ಅವರಿಗೇನೆ ಮೊದಲ ಪ್ರಾಶಸ್ತ್ಯದ ಮತವನ್ನ ಹಾಕುವುದು ಅನಿವಾರ್ಯವಾಗುತ್ತೆ. ಇನ್ ಕೇಸ್ ವಿಪ್ ಅನ್ನ ಉಲ್ಲಂಘನೆ ಮಾಡಿದ್ದೇ ಆದಲ್ಲಿ ಅದು ಅನರ್ಹತೆಗೆ ದಾರಿಯನ್ನ ಮಾಡಿಕೊಡುತ್ತೆ. ಹೀಗಾಗಿ ದಳ ಶಾಸಕರನ್ನ ಹಿಡಿದಿಟ್ಕೊಳ್ಳುವ ಭಾಗವಾಗಿ ವಿಪ್ ಜಾರಿ ಮಾಡುವ ಬಗ್ಗೆ ಕೂಡ ಇದೀಗ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ವಿಪ್ ಉಲ್ಲಂಘಿಸಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋ ಸೂಚನೆಯನ್ನ ಕೂಡ, ಇನ್ಫ್ಯಾಕ್ಟ್ ಖಡಕ್ ಎಚ್ಚರಿಕೆಯನ್ನ ಕೂಡ ದಳದ ಶಾಸಕರಿಗೆ ರವಾನೆ ಮಾಡಲಾಗಿದೆ. ಕುಪೇಂದ್ರ ರೆಡ್ಡಿ ಅವರು 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ನಂತರದಲ್ಲಿ ರಾಜ್ಯಸಭಾ ಚುನಾವಣೆಯ ಅಖಾಡ ಮತ್ತಷ್ಟು ಬೆರುಸಾಗಿರೋದು. 6 ಮತಗಳ ಕೊರತೆ, ಕುಪೇಂದ್ರ ರೆಡ್ಡಿ ಅವರಿಗೆ 6 ಮೊದಲ ಪ್ರಾಶಸ್ತ್ಯದ ಮತಗಳ ಕೊರತೆ ಇರೋ ಹಿನ್ನೆಲೆಯಲ್ಲಿ ಈ 6 ಮತವನ್ನ ಸೆಳೆಯೋದ್ರ ಜೊತೆಗೆ ಇರುವ 19 ಮಂದಿ ಶಾಸಕರ ಓಟ್ಗಳು ಕೂಡ ಕುಪೇಂದ್ರ ರೆಡ್ಡಿ ಅವರ ಪರವಾಗೇ ಬೀಳಬೇಕು ಅನ್ನೋ ಕಾರಣಕ್ಕೆ ಜೆಡಿಎಸ್ ಪಾಳ್ಯದಲ್ಲೂ ಕೂಡ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ರೂಪಿಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರತಿನಿಧಿ ಸತೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸತೀಶ್, 19 ಜನ, ಅದರಲ್ಲಿ 3 ಬಗ್ಗೆ ಇದೀಗ ಆತಂಕ. ಹೀಗಾಗಿನೇ ವಿಪ್ ಜಾರಿ ಮಾಡುವ ಚಿಂತನೆ ಜೆಡಿಎಸ್ ಪಾಳ್ಯದಲ್ಲಿ. ಬೇರೆನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಈ ಬಗ್ಗೆ? ಸ್ಮಿತಾ, ಈಗಾಗಲೇ ನಾಳೆ ರಾಜ್ಯಸಭಾ ಚುನಾವಣೆ ನಡೆಯಲಿಕ್ಕಿದೆ. ಆ ನಿಟ್ಟಿನಲ್ಲೇ ಸಾಕಷ್ಟು ಕಸರತ್ತುಗಳು ನಡೀತಾ ಇದೆ. 3 ಪಕ್ಷದಲ್ಲೂ ಕೂಡ ಕಸರತ್ತುಗಳು ನಡೀತಾ ಇದೆ. ಶಾಸಕಾಂಗ ಪಕ್ಷಗಳನ್ನು ಸಭೆಯನ್ನು ನಡೆಸಿ ತಮ್ಮ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಈಗಾಗಲೇ ರೆಸಾರ್ಟ್ ರಾಜಕೀಯವನ್ನು ಮಾಡ್ತಾ ಇದೆ. ಇವತ್ತು ಅಧಿವೇಶನ ಮುಗಿದ ತಕ್ಷಣ ಅವರು ರೆಸಾರ್ಟ್ಗೆ ಹೋಗ್ತಾರೆ. ನಾಳೆ ಒಟ್ಟಿಗೆ ವಿಧಾನಸಭೆಗೆ ಬರ್ತಾರೆ. ಅದೇ ರೀತಿ JDS ಕೂಡ ತಮ್ಮ ಶಾಸಕರನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಈಗ ವಿಪ್ ಜಾರಿ ಮಾಡಲಿಕ್ಕೆ ಮುಂದಾಗಿದೆ. ಇವತ್ತು ಕಲಾಪ ಮುಗಿದ ನಂತರ, ಅಧಿವೇಶನ ಮುಗಿದ ನಂತರ ಶಾಸಕಾಂಗ ಪಕ್ಷ ಸಭೆಯನ್ನು JDS ಕರೆದಿದ್ದಾರೆ. ಕುಮಾರಸ್ವಾಮಿ, ಶಾಸಕಾಂಗ ಪಕ್ಷದ ನಾಯಕ ಕುಮಾರಸ್ವಾಮಿ ಅವರು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಎಲ್ರಿಗೂ ವಿಪ್ ಜಾರಿ ಮಾಡ್ತಾರೆ. ತಮ್ಮ ಅಧಿಕೃತ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ನಾಳಿನ ಚುನಾವಣೆಯಲ್ಲಿ ಮತದಾನ ಮಾಡಬೇಕು ಅನ್ನೋ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ವಿಪ್ ಮುಖಾಂತರ ಕೊಡ್ತಾರೆ. 19 ಮಂದಿ ಶಾಸಕರಿದ್ದಾರೆ. ಕೆಲವು 1-2-3 ಶಾಸಕರು ಅಡ್ಡ ಮತದಾನ ಮಾಡುವ ಭೀತಿ ಇದೆ, ಆತಂಕ ಇದೆ. ಹೀಗಾಗಿಯೇ ಅವರೆಲ್ಲರಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆ ಕೊಡುವ ನಿಟ್ಟಿನಲ್ಲಿ ಈಗ ವಿಪ್ ಜಾರಿ ಮಾಡ್ತಾರೆ. ಒಂದು ವೇಳೆ ವಿಪ್ ಉಲ್ಲಂಘನೆ ಮಾಡಿದ್ರೆ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ನೀಡಿದ್ದಾರೆ ಸ್ಮಿತಾ. ಹೀಗಾಗಿಯೇ JDS ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ NDA ಬೆಂಬಲ, ಅಂದರೆ BJP ಕೂಡ ಬೆಂಬಲ ವ್ಯಕ್ತಪಡಿಸಿರೋದ್ರಿಂದ ಅವರಿಗೆ ಇನ್ನೂ 5-6